ಉಳ್ಳಾಳ ಕೋಟೆಕಾರು ಸಹಕಾರಿ ಬ್ಯಾಂಕಿನ ಕೆಸಿ ರೋಡ್ ಶಾಖೆಯಿಂದ ಭಾರೀ ದರೋಡೆ ನಡೆದಿದೆ. ಶುಕ್ರವಾರ ಮಧ್ಯಾಹ್ನ ಸುಮಾರು 1:30ರ ಸುಮಾರಿಗೆ 5 ಮಂದಿ ಮುಸುಕುದಾರಿಗಳ ತಂಡ ಬ್ಯಾಂಕಿಗೆ ಏಕಾಏಕಿ ನುಗ್ಗಿ ಸಿಬ್ಬಂದಿಗಳಿಗೆ ಬಂದೂಕು ತೋರಿಸಿ ಭಾರೀ ಮೌಲ್ಯದ ಚಿನ್ನ ಹಾಗೂ ನಗದು ದೋಚಿ ಪರಾರಿಯಾಗಿದ್ದಾರೆ. ಫಿಯಟ್ ಕಾರಿನಲ್ಲಿ ಆಗಮಿಸಿದ ತಂಡ ಹಿಂದಿ ಭಾಷೆಯಲ್ಲಿ ಮಾತನಾಡುತ್ತಿದ್ದರು ಎಂದು ಬ್ಯಾಂಕ್ ಸಿಬ್ಬಂದಿಗಳು ತಿಳಿಸಿದ್ದಾರೆ. ನೇರ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ಈಗಾಗಲೇ ಬ್ಯಾಂಕಿನ ನೇರ ಮಾಡ್ತಾ ಇದ್ದ ಸೋಷಿಯಲ್ ಪಾರ್ಕ್ ವ್ಯವಸಾಯ ಸೇವಾ ಸಹಕಾರಿ ಸಂಘ ನೇಮಿತ ಬ್ಯಾಂಕ್ ಇದು. ಈಗಾಗಲೇ ಸುಮಾರು ಒಂದು ಕಾಲು ಮಧ್ಯಾಹ್ನ 1 ಕಾಲಕ್ಕೆ ನಡೆದಂತಹ ಘಟನೆ ಸಹಾಯ ಸಂಘ ಕಳಿಸಿದ್ದು ಸುಮಾರು 2 ಗಂಟೆಗೆ ಘಟನೆ. ಬನ್ನಿ, ಈಗ ಪೊಲೀಸರು ಮೊಕ್ಕಮೊಟ್ಟಲ್ಲಿ ಕೆಲಸ ಬಂದಿದ್ದಾರೆ. ಪೊಲೀಸ್ ಅಧಿಕಾರಿಗಳು ಕೂಡ ಬಂದಿದ್ದಾರೆ ಸ್ಥಳಕ್ಕೆ. ನೋಡಿ, ನಾವು ನೇರ ಮಾಹಿತಿ ಪೊಲೀಸ್ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ದೊಡಗಿಸಿ ಬಂದಿದ್ದಾರೆ. ನೇರ ಮಾಹಿತಿಯನ್ನು ಕೊಡ್ತಾರೆ ಶೈಲೇಶ್ ಮಿಸ್. ಪೊಲೀಸ್ ಅಧಿಕಾರಿಗಳು ಕೂಡ ದೌಡಾಯಿಸಿದ್ದಾರೆ ಸ್ಥಳಕ್ಕೆ. ನೇರ ಮಾಹಿತಿ ಸುಮಾರು 1:15 ನೇರ ಮಾಹಿತಿ ನೋಡಿ. ಜನಜಂಗುಳಿ ಜಾಸ್ತಿ ಕ್ಲಾರಿಟಿ ಅದು ಕೆಲಸ ಪೊಲೀಸ್ ಪೂರಕರು ಸಹಕಾರ ಎಲ್ಲ ಸಹಕಾರ ಕೊಡಿ. ನೋಡಿ, ಗಟ್ಟಿ ಮಾಡಬೇಡಿ. ಅವ್ರು ಯಾರು ಸಿಕ್ಕಿ ಪೊಲೀಸ್ ಅವರು ಇಲ್ಲದೆ ಹಿಡಿತಾರೆ ಅಂತ ಕೇಸಲ್ಲಿ ಹಿಡಿದಿದ್ದಾರೆ, ಇದನ್ನು ಕೂಡ ಹಿಡಿದ್ದಾರೆ. ಈಗ ಅದಕ್ಕೆ ಬೇಕಾಗುವಂಥ ವಾತಾವರಣ ಈಗ SCB ಅವರೇ how many teams have been done? ಈಗ ನಮ್ಮಲ್ಲಿ ಏನು ಸಹಕಾರ ಡಿಪಾರ್ಟ್ಮೆಂಟ್ ಕೊಡಲಿಕ್ಕೆ ಸಾಧ್ಯವಿದೆ ಮಾಡಬೇಕು. ಮತ್ತೆ ಎಲ್ಲ ಫಿಂಗರ್ ಪ್ರಿಂಟ್ ಹೋಯ್ತು. ಯಾಕಂತ ಹೇಳಿದ್ರೆ ಅವರು ಬಂದು ತಗೊಂಡು ಈಗ ನಿಮ್ಮನ್ನು ಹಿಡ್ಕೊಂಡು ಹೋಗ್ತಾರೆ. ಫಿಂಗರ್ ಪ್ರಿಂಟ್ ನೋಡಿದ್ರೆ ಎಲ್ಲ ಇವರು ಫಿಂಗರ್ ಪ್ರಿಂಟ್ ಬಂದಿರ್ತದೆ. ಲಾಸ್ ಮಾಡಬಾರ್ದಲ್ಲ, ಅದಕ್ಕೆಲ್ಲ ಬೇರೆ ಫ್ರೀಯಾಗಿ ಬಿಟ್ಟು ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಸಂಬಳ ಸಹಕಾರ ಕೊಡಿ. പള്ളിക്ക് പോകേണ്ട ടൈം സാർ നിങ്ങൾ പള്ളിക്ക് പോകാം. ഞങ്ങൾ പള്ളിയിൽ ഇന്ന് ഈ മക്കാണ്ട് ഒത്തിരി നിൽക്കൊണ്ടിരുന്നവല്ല 4 ആൾ ഫുള്ള് മോത്തുണ്ട് കവർ ഇട്ടിത്തെ മേലേറി ಮೇಲ್ಗೆ ಬಂದ್ರೆ ನೀನು ಉಪ್ಪು ಹಾಕ್ಬೋದು. ಗಂಡ ಗಡಿಗೆ ಹೋಗಿರೋ ಕಾಟಿ ಸೆಟ್ರ್ ಬಂದು ಹಾಕೋ ಬನ್ನಿ ಮೇಲ್ ಬಂದ ಅವಡ ಗಣ್ಣು ಬಿಡ್ಸಿ ಹೋಗಿರೋ ಹಾಡು ಹಗಲೇ ನಡೆದ ಈ ಕೃತ್ಯ ನಾಡಿನ ಜನತೆಯನ್ನ ಬೆಚ್ಚಿ ಬೀಳಿಸಿದೆ. ಘಟನಾ ಸ್ಥಳಕ್ಕೆ ಕರ್ನಾಟಕ ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಭೇಟಿ ನೀಡಿ ಉನ್ನತ ಮಟ್ಟದ ತನಿಖೆ ನಡೆಸುವಂತೆ ಪೊಲೀಸ್ ಇಲಾಖೆಗೆ ಸೂಚನೆ ನೀಡಿದ್ರು. ಅದೇ ರೀತಿ ಘಟನಾ ಸ್ಥಳಕ್ಕೆ ಉನ್ನತ ಪೊಲೀಸ್ ಅಧಿಕಾರಿಗಳು ಕೂಡ ಆಗಮಿಸಿ ಪರಿಶೀಲನೆ ನಡೆಸಿದ್ದಾರೆ. ಅಲ್ಲಿ ಅವರು ವಿಡಿಯೋ ಉಂಟಂತೆ ಕಾರಲ್ಲಿ ಹೋಗುದಿಲ್ಲ, ಅವರು ಬರುದ ವಿಡಿಯೋ ಅಲ್ಲ. ಈಗ ನೀವು ಅವ್ರು ಬಂದಾಗ ಕೆಳಗೆ ಬಂದಾಗ ನಿಮ್ಮನ್ನೆಲ್ಲ ಓಡಿಸಿದ್ರೆ ಯಾವ ಮಾತಿಲ್ಲ ಕನ್ನಡ ಭಾಷೆ ಏನಂತ ಹೇಳಿ ನೀವು ಹೋಗಿರೋ ಗಂಧ ತೋರಿಸಿ ಹೇಳಿದ್ರು ಅಷ್ಟೇ. 6 ಜನ ಇದ್ರು. 6 ಜನ ನಿಮಗೆ ಹೆದರಿಕೆ ಆಗಲಿಲ್ಲ? ನಮ್ಗೆ ಇಷ್ಟ ಆಗಿದೆ.
ಆವಾಗ ಅವರು ಕಾಲ್ ಮಾಡಿ ಪೊಲೀಸರು. ಕೋಆಪರೇಟಿವ್ ಸೊಸೈಟಿ ವಿಷಯದಲ್ಲಿ ಮಧ್ಯಾಹ್ನ ಯಾಕೋ ಇವತ್ತು ಜನರು ಕಡಿಮೆ ಇದ್ದ ಸಂದರ್ಭದಲ್ಲಿ ಬಂದು ಇವತ್ತು ಬೆದರಿಸಿ ಹಲವಾರು ಮತ್ತು ಇವತ್ತು ಆ ಒಂದು ಜನಗಳನ್ನು ತೆಗೆದುಕೊಂಡು ಬಂದು ಬೆದರಿಸಿ ನೋಟಿಸ್ ಮಾಡಿ ರೆಕಾರ್ಡ್ ಮಾಡಿ ಇವತ್ತು ದರೋಡೆ ಮಾಡಿ ಹೋಗಿದ್ದಾರೆ. ಬಹುಶಃ ಈಗಾಗಲೇ ನಾವು ನಮಗೆ ಅಧ್ಯಕ್ಷರು ಸಾರಿ ಉಪಾಧ್ಯಕ್ಷರು ಆಡಳಿತ ಸಮಿತಿ ಎಲ್ಲರೂ ಇಲ್ಲಿ ಚರ್ಚೆ ಮಾಡ್ತೇವೆ. ಒಂದು ಪೊಲೀಸ್ ಇಲಾಖೆ ಸಂಪೂರ್ಣ ಸಹಕರಿಸಬಹುದು. ಪೊಲೀಸ್ ಇಲಾಖೆಯವರು ಸ್ಪೆಷಲ್ ಟೀಮ್ ಇದಕ್ಕೆ ಮಾಡಿಕೊಂಡು ಆನೆಸ್ಟ್ ಅಧಿಕಾರಿಗಳನ್ನು ಆದಷ್ಟು ಬೇಗ ಪತ್ತೆ ಹಚ್ಚಲು ಕ್ರಮ ಕೈಗೊಳ್ಳಲು ಮಾತ್ರವಲ್ಲ, ಮುಂದೆ ಈ ರೀತಿಯ ಈ ದರೋಡೆಕೋರಿಗೆ ಧೈರ್ಯ ಬರದ ರೀತಿಯಲ್ಲಿ ಕ್ರಮ ಕೊಡಬೇಕಂತ ನಾವು ಸೂಚಿಸ್ತೇವೆ. ಪೊಲೀಸ್ ಇಲಾಖೆ ಈಗಾಗಲೇ ಸನ್ನದ್ಧರಾಗಿ ಈಗಾಗಲೇ ಬೇಕಾದ ಎಲ್ಲ ಎಲೆಕ್ಟ್ರಾನ್ ಕೂಡ ಇವತ್ತು ನಮ್ಮ 4 ಸುತ್ತಮುತ್ತಲ ಪ್ರಮುಖ ರಸ್ತೆಗಳು ಮತ್ತು ನಮ್ಮ ಕೇರಳ ಗಡಿಭಾಗದ ರಸ್ತೆ ಎಲ್ಲ ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಚೆಕ್ ಪೋಸ್ಟಲ್ಲಿ ಇವತ್ತು ಸೂಚನೆ ಕೊಟ್ಟಿದ್ದಾರೆ. ಅದಕ್ಕೆ CC ಕ್ಯಾಮೆರಾ ಚೆಕ್ ಮಾಡಿ ಎಲ್ಲ ಪ್ರಾರಂಭ ಮಾಡಿ ನಮಗೆ ವಿಶ್ವಾಸ ಇದೆ ಆದಷ್ಟು ಬೇಗದಲ್ಲಿ ಇದನ್ನು ಪೊಲೀಸರು ಮತ್ತೆ ಹಚ್ತಾರೆ ಅಂತ ಹೇಳಿ ನಾವು ಊರ ಸಹಕಾರ ಗಡಿಬಿಡಿ ಆಗೋ ಸಂಬಂಧ ಇರಬೇಕು.